ನಮಸ್ಕಾರ, ಇದು ಮಧುಶ್ರೀ ರಿಫ್ಲೆಕ್ಷನ್ ಪ್ರಸ್ತುತಿ. ನಾನಿಮ್ಮ ಮಹೇಶ್. ಸ್ನೇಹಿತರೆ, ದೊಡ್ಡ ದೊಡ್ಡ ಶ್ರೀಮಂತರು, ಬಲಾಢ್ಯರು, ಡಬಲ್ ಡಿಗ್ರಿ ಪಡೆದಂಥವರು ಮಾತ್ರ ಸಾಧಿಸುತ್ತಾರೆ ಎಂಬುದು ಶುದ್ಧ ಸುಳ್ಳು. ಜಗತ್ತಿನ ಸಾಧನೆಯ ಶಿಖರದಲ್ಲಿರುವವರ ಪಟ್ಟಿಯನ್ನೊಮ್ಮೆ ಮೆಲುಕು ಹಾಕುತ್ತಾ ಹೋದರೆ ಅವರಲ್ಲಿ ಅನೇಕ ಜನ ಕಡು ಬಡತನದಿಂದ, ಅವಕಾಶ ವಂಚಿತ, ತುಳಿತಕ್ಕೊಳಗಾದ ಮತ್ತು ಕಡಿಮೆ ಶಿಕ್ಷಣ ಹಾಗೂ ಯಾವುದೇ ಭೌತಿಕ ಸೌಲಭ್ಯಗಳನ್ನು ಒಳಗೊಳ್ಳದ ಕಡು ಬಡತನದ ಹಿನ್ನೆಲೆಯನ್ನು ಹೊಂದಿ ಅತ್ಯಂತ ಪರಿಶ್ರಮಪಟ್ಟು ಉತ್ತುಂಗ ಶಿಖರಕ್ಕೇರಿರುವ ಹಲವು ವ್ಯಕ್ತಿಗಳನ್ನು ಕಂಡಿದ್ದೇವೆ. ಈಗ ನಾನು ಹೇಳಲಿಕ್ಕೆ ಹೊರಟಿರುವ ವ್ಯಕ್ತಿ ಉತ್ತರ ಪ್ರದೇಶದ ಲಕ್ನೋದ ಮಲಿಹಾಬಾದ್ನಲ್ಲಿ ಜನಿಸಿದ ಹಾಜಿ ಕಲಿಮುಲ್ಲಾ ಖಾನ್ ಬಗ್ಗೆ. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರೂ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ ಇವರು ಭಾರತದ ಮ್ಯಾಂಗೋ ಮ್ಯಾನ್ ಎಂದು ಖ್ಯಾತಿ ಪಡೆದಿದ್ದಾರೆ. ಬನ್ನಿ, ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋ ಮುಂಚೆ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಜಿ ಕಲಿಮುಲ್ಲಾ ಖಾನ್ ತಮ್ಮ 8 ಎಕರೆ ಜಮೀನಿನಲ್ಲಿ ಸುಮಾರು 1600ಕ್ಕೂ ಹೆಚ್ಚು ಬಗೆಯ ಮಾವಿನ ಹಣ್ಣುಗಳನ್ನು ಬೆಳೆದು ಒಬ್ಬ ಆದರ್ಶ ರೈತರಾಗಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಾಜಿಯವರು ತಾವೇ ಸ್ವತಃ ಬೆಳೆದ ತಮ್ಮ ಮಾವಿನ ತಳಿಗಳನ್ನು ಪ್ರಮುಖವಾಗಿ ಹೇಳೋದಾದರೆ ಸಾರ್ವಜನಿಕ ರಂಗದಲ್ಲಿ ಕೆಲಸ ಮಾಡುವಂತಹ ಪ್ರಸಿದ್ಧ ವ್ಯಕ್ತಿಗಳಿಗೆ ಇದನ್ನು ಕೊಡುತ್ತಿದ್ದಾರೆ. ಅಂದರೆ ಅವರ ಸಕಾರಾತ್ಮಕ ಯೋಚನೆ ಹೇಗಿದೆ ಅಂದರೆ, ಅವರು ತಮ್ಮ ಮಾವಿನ ಹಣ್ಣುಗಳನ್ನು ಬೇರೆಯವರಿಗೆ ಪರಿಚಯ ಮಾಡುವುದರ ಮೂಲಕ ಈ ತಳಿಗಳನ್ನು ಹೆಚ್ಚು ಪ್ರಚುರಪಡಿಸುವುದು ಅವರ ಉದ್ದೇಶವಾಗಿದೆ. ಅಂದರೆ ತಮ್ಮ ಮಾವಿನ ಹಣ್ಣಿಗೆ ಜನ ಸಂಪರ್ಕದಲ್ಲಿರುವಂಥ ಅನೇಕ ಜನರ ಹೆಸರುಗಳನ್ನು ಕೂಡ ಇವರು ಇಟ್ಟಿದ್ದಾರೆ. ಅದರಲ್ಲಿ ಉದಾಹರಣೆ ಹೇಳೋದಾದರೆ ಸಚಿನ್ ತೆಂಡೂಲ್ಕರ್, ಐಶ್ವರ್ಯ ರೈ ಮತ್ತು ಮಧು ಬಾಲಾ ಇಂತಹ ಪ್ರಸಿದ್ಧ ವ್ಯಕ್ತಿಗಳ ಹೆಸರನ್ನು ಕೂಡ ಆ ಮಾವಿನ ತಳಿಗೆ ಅವರು ಇಟ್ಟಿದ್ದಾರೆ. ಹಾಗೂ ಕೋವಿಡ್-19 ಸಮಯದಲ್ಲಿ ಇವರ 2 ತಳಿಗಳಲ್ಲಿ ಪೊಲೀಸ್ ಆಮ್ ಮತ್ತು ಡಾಕ್ಟರ್ ಆಮ್ ಎಂಬ ತಳಿಗಳು ಹೆಚ್ಚು ಪ್ರಚಲಿತವಾಗಿ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿವೆ. ಇವರ ಮತ್ತೊಂದು ಸಾಧನೆ ಎಂದರೆ ಸುಮಾರು 300ಕ್ಕೂ ಹೆಚ್ಚು ವಿವಿಧ ಮಾವಿನ ಹಣ್ಣುಗಳನ್ನು ನಾಟಿ ತಂತ್ರವನ್ನು ಬಳಸಿ ಹಾಗೂ ಸಸ್ಯಗಳ ಅಂಗಾಂಶಗಳನ್ನು ಬಳಸಿಕೊಂಡು ಅವುಗಳನ್ನು ಕಸಿ ಮಾಡುವ ಮೂಲಕ ಹೊಸ ಸಸ್ಯವಾಗಿ ಬೆಳೆಯುತ್ತಿದ್ದಾರೆ. ಇಂತಹ ಇಳಿಯ ವಯಸ್ಸಿನಲ್ಲಿಯೂ ಕೂಡ ಇವರ ಸಾಧನೆಗೆ ತಮ್ಮ ಪೂರ್ವಜರು, ತಮ್ಮ ಕುಟುಂಬಸ್ಥರು ಅತ್ಯಂತ ಸ್ಫೂರ್ತಿ ನೀಡುತ್ತಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಕಾಜಿಯವರು. ಸ್ನೇಹಿತರೆ, ಒಂದೇ ಮಾವಿನ ಮರದಲ್ಲಿ 300ಕ್ಕೂ ಹೆಚ್ಚು ತಳಿಗಳನ್ನು ಬೆಳೆದಿದ್ದಾರೆಂದರೆ ಇದು ಅಂತಿಂಥ ಸಾಧನೆಯಲ್ಲ. ಕೃಷಿ ವಿಜ್ಞಾನದಲ್ಲಿ ಡಬಲ್ ಡಿಗ್ರಿ, ಡಾಕ್ಟರೇಟ್ ಪಡೆದ ಕೃಷಿ ವಿಜ್ಞಾನಿಗಳಿಗೆ ಹೋಲಿಕೆ ಮಾಡಿದರೆ 7ನೇ ತರಗತಿ ಅನುತ್ತೀರ್ಣರಾದ ಹಾಜಿ ಕಲಿಮುಲ್ಲಾ ಖಾನ್ ಹೆಚ್ಚು ತೂಗುತ್ತಾರೆ ಎಂದು ಹೇಳಬಹುದು ಅಲ್ವೇ? ನನಗೆ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲವಾದ್ದರಿಂದ ನಾನು ಹೆಚ್ಚು ಕಲಿತದ್ದು ಪರಿಸರದಲ್ಲಿ, ನಮ್ಮ ತೋಟಗಳಲ್ಲಿ. ಆದ್ದರಿಂದ ನಾನು 7ನೇ ತರಗತಿಯ ಪರೀಕ್ಷೆಯಲ್ಲೇ ಅನುತ್ತೀರ್ಣನಾಗಿ ಹೆಚ್ಚು ಸಾಧನೆ ಮಾಡಲು ಹೊರಟಿದ್ದು ನಮ್ಮ ಕೃಷಿಯಲ್ಲಿ. ಅಂದರೆ ವಿಶೇಷವಾಗಿ ಮಾವಿನ ಹಣ್ಣುಗಳ ತಳಿಯನ್ನು ಸಂಶೋಧಿಸಿ, ಸಂಸ್ಕರಿಸಿ ಜಗತ್ತಿಗೆ ಪರಿಚಯ ಮಾಡಲು ಹೊರಟು ಅದರಲ್ಲಿಯೇ ನಾನು ತೃಪ್ತಿಪಟ್ಟುಕೊಳ್ಳುತ್ತಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. सबसे पहले एक अमरूद नया बनाया हमने, जो सेब से भी ज़्यादा खूबसूरत है, और उसका फोटो खिंचवाने हम गए. उसमें किसी ने टोका तो उसमें पीछे ऐश्वर्या की तस्वीर थी. तो दिल में एक बात ये आई कि ये दुनिया की सबसे खूबसूरत बच्ची है, तो दिल ये चाहता रहती दुनिया तक ये ऐश्वर्या की खूबसूरती और ऐश्वर्या का नाम जिंदा रहे. तो हमने उस अमरूद का नाम ऐश्वर्या रख दिया. ಯಾವುದೇ ಫಲಾಪೇಕ್ಷೆ ಇಲ್ಲದೆ ವಿವಿಧ ರಂಗಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುವುದರ ಮೂಲಕ ಜಗತ್ತಿಗೆ ಒಂದಲ್ಲ ಒಂದು ರೀತಿಯಲ್ಲಿ ದೊಡ್ಡ ಕೊಡುಗೆಯನ್ನು ಕೊಡುತ್ತಿರುವ ಇಂತಹ ದೈತ್ಯ ಪ್ರತಿಭೆಗಳು ಎಲೆಮರೆಯ ಕಾಯಿಯಂತೆ ಇಂದಿಗೂ ಕೂಡ ಅನೇಕ ಜನರಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳೊಂದಿಗೆ ನಿಮ್ಮ ಮಹೇಶ್.